ಬೋರಗಿ ಸರ್ಕಾರಿ ಶಾಲಾ ಮಕ್ಕಳ ಪರಿಸ್ಥಿತಿ ಗೋಳು ಕೇಳೋರ್ಯಾರು? ಬೋರಗಿ ಸರ್ಕಾರಿ ಶಾಲಾ ಮಕ್ಕಳ ಸ್ಥಿತಿ ಶೋಚನೀಯ. ಒಂದು ಕಡೆ ಸರ್ಕಾರ ಸರ್ಕಾರಿ ಶಾಲೆಯ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಅದೆಷ್ಟೋ ಯೋಜನೆಗಳನ್ನ ಸೌಕರ್ಯಗಳನ್ನ ಕಲ್ಪಿಸಿಕೊಡ್ತಾ ಇದೆ. ಆದ್ರೆ ದೇವರು ಕೊಟ್ರೆ ಪೂಜಾರಿ ಕೊಡಲ್ಲ ಎಂಬಂತಾಗಿದೆ ಇಲ್ಲಿನ ಪರಿಸ್ಥಿತಿ. ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕಿನ ಬೋರಗಿ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಬೋರಗಿಯಲ್ಲಿ ಮೂಲಭೂತ ಸೌಕರ್ಯಗಳಿಂದ ಶಾಲೆ ವಂಚಿತವಾಗಿದೆ. ಕಾಮಚೋರ್ ಕೆಲಸವನ್ನ ಮಾಡಿದ್ದಾರೆ. ಇಲ್ಲಿನ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಾಂತೇಶ್ ಯಡ್ರಾಮಿ ಎನ್ನುವಂತಹ ಅತಿದೊಡ್ಡ ಆರೋಪ ಕೇಳಿ ಬರ್ತಾ ಇದೆ. ಸಿಂದಗಿ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರಾ? ಶಾಲೆಯಲ್ಲಿ ಏನಾಗ್ತಾ ಇದೆ, ಯಾವ ಒಂದು ಅನುಕೂಲತೆಗಳಿಂದ ಮಕ್ಕಳು ವಂಚಿತರಾಗ್ತಾ ಇದ್ದಾರೆ ಅನ್ನುವ ಕನಿಷ್ಠ ಪ್ರಜ್ಞೆಯೂ ಇಲ್ವಾ? ಯಥಾ ರಾಜ ತಥಾ ಪ್ರಜಾ ಎಂಬಂತಾಗಿದೆ ಬೋರಗಿಯ ಸರ್ಕಾರಿ ಶಾಲೆಯ ಸ್ಥಿತಿ. ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕು ಬೋರಗಿ ಸರ್ಕಾರಿ ಶಾಲೆಯ ದುಸ್ಥಿತಿ ಇದು. ವೀಕ್ಷಕರೇ, ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಬೋರ್ಗಿ ಗ್ರಾಮದ ಸರ್ಕಾರಿ ಮಾದರಿಯ ಪ್ರಾಥಮಿಕ ಶಾಲೆಗೆ ನಾನಿವತ್ತ ಭೇಟಿ ನೀಡಿದ್ದೀನಿ. ಇವತ್ತ ಈ ಒಂದು ಭೇಟಿ ನೀಡಿದ ಸಂದರ್ಭದಲ್ಲಿ ಯಾವ ರೀತಿ ಅಂತಂದರೆ ಯಥಾ ರಾಜ ತಥಾ ಪ್ರಜಾ ಎನ್ನುವ ಹಾಗೆ ಇಲ್ಲಿಯ ಶಾಲಾ ಪರಿಸ್ಥಿತಿ ಆಗಿದೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಏಕೆಂದರೆ ನಮ್ಮ ತಾಲೂಕಿನ BEO ಆದಂಥ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ಮಾಂತೇಶ್ ಯಡ್ರಾಮಿ ಸರ್ ಅವರು ಒಂದ್ಸಲಿ ಈ ಕಣ್ಣು ಮುಚ್ಕೊಂಡು ನಿದ್ದೆ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ನಮ್ಗೆ ಕಾಣಿಸ್ತದ. ಯಾಕಂತಂದ್ರೆ ಮಾಂತೇಶ್ ಯಡ್ರಾಮಿ ನಮ್ಮ ಸಿಂದಗಿ ತಾಲೂಕಿನ BEO ಅವರೇ ಒಂದ್ಸಲಿ ಕಣ್ಣು ತೆರೆದು ನೋಡ್ರಿ, ಶಾಲೆಯ ಪರಿಸ್ಥಿತಿಗಳನ್ನು ನೋಡ್ರಿ, ಶಾಲೆಗಳಿಗೆ ಭೇಟಿ ನೀಡ್ರಿ. ತಾವು ಈ ಮೊದಲು ಬಿಸಿ ಊಟದಲ್ಲಿ ಇದ್ದಾಗೂ ಕೂಡ ಈ ಒಂದು ಬಿಸಿ ಊಟದ ಸಾಕಷ್ಟು ಅಸ್ವಸ್ಥತೆಯ ಬಗ್ಗೆ ಸಾಕಷ್ಟು ಶಾಲೆಗಳಿಗೆ ನಾವು ಭೇಟಿ ನೀಡಿದಾಗ ಅಲ್ಲಿನ ಮಕ್ಕಳು ಮತ್ತು ಊರಿನ ಒಂದು ಗುರು ಹಿರಿಯರು, ಊರಿನ ಒಂದು ಜನರೇ ನಮಗೆ ಸಮಸ್ಯೆಗಳನ್ನು ತಿಳಿಸಿದರು. ಇವತ್ತಿನ ದಿನ ಬಹಳಷ್ಟು ನಮ್ಮ ಸಿಂದಗಿ ಕ್ಷೇತ್ರದ ಜನರು ಮತ್ತು ನಮ್ಮೆಲ್ಲ ಶಾಲಾ ವಿದ್ಯಾರ್ಥಿಗಳು ತಮ್ಮ ಮೇಲೆ ತುಂಬಾ ಒಂದು ನಿರೀಕ್ಷೆಯನ್ನು ಇಟ್ಟಿದ್ದಾರೆ. ಏನಂತಂದ್ರೆ ಮಾಂತೇಶ್ BEO ಯಡ್ರಾಮಿ ಅವರು ಬಂದಿದ್ದಾರೆ, ಏನಾದರೂ ಒಂದು ಬದಲಾವಣೆಯನ್ನು ಮಾಡ್ತಾರ ಅಂತಕ್ಕಂಥದ್ದು ಆ ಒಂದು ಕನಸು ಆಸೆಗಳನ್ನ ಇಟ್ಕೊಂಡಿದ್ದಾರೆ. ಆದರೆ ಇವತ್ತಿನ ದಿನ ನಾವು ನೋಡಿದಾಗ ಯಥಾ ರಾಜ ತಥಾ ಪ್ರಜೆ ಎಂಬಂತೆ ಇವತ್ತಿನ ಈ ಒಂದು ಸರ್ಕಾರಿ ಮಾದರಿಯ ಪ್ರಾಥಮಿಕ ಶಾಲೆ ಈ ಬೋರ್ಗೆಯಲ್ಲಿ ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನಾದರೂ ಒದಗಿಸಬೇಕು. ಆ ಯಾವ ಸೌಕರ್ಯಗಳನ್ನು ಕೂಡ ತಾವಿಲ್ಲಿ ಒದಗಿಸಿಲ್ಲ. ಸ್ವತಃ ಮಕ್ಕಳೇ ಮಾತಾಡ್ತಾರ, ಏನಂತ ನೋಡೋಣ ಬನ್ನಿ. ಸ್ಥಿತಿ ಯಾವ ರೀತಿ, ಇಲ್ಲಿನ ಶಾಲಾ ಮಕ್ಕಳ ಸ್ಥಿತಿ ಯಾವ ರೀತಿ ಶೋಚನೀಯವಾಗಿದೆ ಅಂತಕ್ಕಂಥದ್ದನ್ನ ನಾವು ಈಗ ನೋಡ್ಬೋದು. ಏನಮ್ಮ ನನ್ನ ಹೆಸರು? ನನ್ನ ಹೆಸರು ಕೇದಾರ್. ನಮ್ಮ ಶಾಲೆಯಲ್ಲಿ ಶೌಚಾಲಯ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ, ಬಿಸಿ ಊಟದ ವ್ಯವಸ್ಥೆ ಇಲ್ಲ. ನೋಡ್ರಿ, ಮಕ್ಕಳು ಹೇಳ್ತಾರ, ಆ ಒಂದು ಹೆಣ್ಮಕ್ಳು ಗಂಡಸ್ ಮಕ್ಕಳು ಹೇಗಾದ್ರೂ ಒಂದು ರಸ್ತೆಯ ಬದಿಯಲ್ಲಿ ನಿಂತ್ಕೊಂಡವರು ತಮ್ಮ ಶೌಚವನ್ನು ಮುಗಿಸ್ಕೊಂಡು ಬರ್ಬೋದು. ಹೆಣ್ಮಕ್ಳು ಎಲ್ಲಿ ಹೋಗ್ಬೇಕಂತಕ್ಕಂಥದ್ದು ಪ್ರಶ್ನೆ ಇದೆ. ಇವತ್ತ ಇಲಾಖೆಯ ಮುಖ್ಯಸ್ಥರೇ, ನೀವೇನಾದ್ರೂ ಕಣ್ಣು ಮುಚ್ಚಿ ನಿದ್ದೆ ಮಾಡ್ತಾ ಇದ್ದೀರಾ ಅಂತಕ್ಕಂಥದ್ದನ್ನ ಒಂದ್ಸಾರಿ ಇಲ್ಲಿ ಕಣ್ ತೆರೆದು ನೋಡ್ಬೇಕಂತ ಹೇಳಿ ನಾನು ನಿಮ್ಗೆ ಹೇಳ್ತೀನಿ. ಏನಮ್ಮ ನಿನ್ನ ಹೆಸರು? ಹೇಳಮ್ಮ, ಏನ್ ಸಮಸ್ಯೆ? ನಮ್ಮ ಶಾಲೆಯಲ್ಲಿ ಟೀಚರ್ಗಳಿಗೆ ಶೌಚಾಲಯವಿಲ್ಲ, ಹೆಣ್ಣು ಮಕ್ಕಳಿಗೆ ಶೌಚಾಲಯವಿಲ್ಲ, ನೀರಿನ ವ್ಯವಸ್ಥೆ ಇಲ್ಲ. ನೀರಿನಲ್ಲಿ ಒಂದೇ ನಳ ಇದೆ, ಆದರೆ ನೀರು ಕುಡಿಬೇಕಾದರೆ 1 ತಾಸು ಸಾಲಾಗಿ ನಿಂತುಕೊಳ್ಳಬೇಕು. ನೋಡ್ರಿ, ಎಷ್ಟೊಂದು ಸಮಸ್ಯೆ ಇದೆ ಅಂತಂದ್ರೆ ಮಕ್ಕಳು ಒಂದು ಶೌಚಾಲಯ ವ್ಯವಸ್ಥೆ ಇರಂಗಿಲ್ಲ, ಕುಡಿ ನೀರಿನ ವ್ಯವಸ್ಥೆ ಇರಲ್ಲ. ಬೇಸಿಗೆ ಬಂದಿದೆ, ಈ ಬೇಸಿಗೆಯಲ್ಲಿ ತುಂಬಾ ಯಾರಿಗಾದ್ರೂ ನೀರಿನ ದಾಹ ಆಗ್ತದ, ಬಾಯಾರಿಕೆ ಆಗ್ತದ. ಮಕ್ಕಳು ಎಲ್ಲಿ ನೀರು ಕುಡಿಬೇಕು, ಎಲ್ಲಿ ಹೋಗ್ಬೇಕು ಅಂತಕ್ಕಂಥದ್ದು. ನಾನು ಈಗ ತಾನೇ ಶಿಕ್ಷಕರಿಗೆ ಮಾತಾಡ್ಸಿದೆ. ಶಿಕ್ಷಕರು ಏನಂದ್ರು, ನಾನು ಕುಡಿಯಲು ನೀರು ಕೇಳದೆ ಬಂದಾಗ ಶಿಕ್ಷಕರು ಏನಂದ್ರ ಅಂತಕ್ಕಂಥದ್ದು ನೀವೇ ನೋಡ್ಬೋದು. ಸರ್, ನಾವು ಸುಮಾರು 2 ವರ್ಷದಿಂದ ಈ ಶಾಲೆಗೆ ಸೇವೆ ಸಲ್ಲಿಸ್ತಾ ಇದೀವಿ ಸರ್. ನಾವು ಸಿಂದಗಿಯಿಂದ ನೀರು ತೊಗೊಂಬಂದ ಸೇವೆ ಸಲ್ಲಿಸ್ತೀವಿ ಸರ್. ಮತ್ತು ಶಾಲೆಯ ಮೂಲಭೂತ ಸೌಲಭ್ಯಗಳಿಂದ ವಂಚಿತವಾಗಿದೆ ಸರ್. ಸುಮಾರು 500 ಮಕ್ಕಳು ಮತ್ತು 15 ಜನ ಶಿಕ್ಷಕರು ಅಂತ ದೊಡ್ಡ ಶಾಲೆ ಇದ್ದು, ಈ ಶಾಲೆಯು ನಾವು ಬಂದಾಗಿನಿಂದನೂ ನೋಡ್ತಾ ಇದೀವಿ, ಮೊದಲಿಂದನೂ ಏನಿತ್ತು ಗೊತ್ತಿಲ್ಲ. ಈ ಸದ್ಯಕ್ಕೆ ಮಾತ್ರ ಮೂಲಭೂತ ಸೌಲಭ್ಯಗಳಿಂದ ವಂಚಿತಗೊಂಡಿದೆ ಸರ್. ಎಲ್ಲ ಒಂದು 15 ಜನ ಶಿಕ್ಷಕರು, ಗುರುಗಳು, ಗುರುಮಾತೆಯರಿದ್ದು ಇಲ್ಲಿ ಅವರಿಗೆ ಶೌಚಾಲಯದ ವ್ಯವಸ್ಥೆ ಇಲ್ಲ, ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ. ಮತ್ತೆ 8th, 7th, 6th ಮಕ್ಕಳು ಎಲ್ಲ ಹೊಲದಲ್ಲಿ ಅವರು ಮೂತ್ರಿ ಮಾಡ್ಲಿಕ್ಕೆ ಹೋಗ್ತಾರೆ. ಮತ್ತೆ ಇಂಥವೆಲ್ಲ ಸಮಸ್ಯೆಗಳಿದಾವು. ಅವುಗಳು ತಮ್ಮ ಗಮನಕ್ಕೆ ನಾವು ತರಲು ಇಚ್ಛಿಸುತ್ತೇವೆ ಸರ್. ನೋಡ್ರಿ, ಯಾವ ರೀತಿ ಒಂದು ನಾವು ಇವತ್ತ ಸ್ವತಂತ್ರ ಭಾರತದಲ್ಲಿದ್ದೇವೆ. ಸ್ವತಂತ್ರ ಭಾರತದಲ್ಲಿದ್ದು ನಮಗೆ ಇವತ್ತಿನವರೆಗೂ ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡ್ಲಿಕ್ಕಾಗಿಲ್ಲ. ಇಲ್ಲಿನ ಈ ಒಂದು
ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೂ ಹಾಗೂ DDP ಅವರಿಗೆ ಈ ಸಂಗತಿಯನ್ನು ನೋಡಿ ಅವರಿಗೆ ನಾಚಿಕೆ ಆಗ್ಬೇಕಂತಕ್ಕಂಥ ಮಾತನ್ನ ನಾನು ಹೇಳ್ತೀನಿ. ಸೊ ಅವ್ರು ಎಲ್ಲೋ AC ರೂಮ್ ಅಲ್ಲಿ ಕೂತ್ಕೊಂಡು ಆ ಕಾರ್ಯಭಾರ ಮಾಡೋದಲ್ಲ, ಪ್ರತಿ ಹಳ್ಳಿಗಳಿಗೆ ವಿಸಿಟ್ ಮಾಡಿ, ಪ್ರತಿ ಶಾಲೆಗಳಿಗೆ ವಿಸಿಟ್ ಮಾಡಿ, ಕನಿಷ್ಠ ನಿಮ್ಮಲ್ಲಿ ಏನಾದರೂ ಒಂದು ಶಿಕ್ಷಣ ಮೇಗಿನ ಕಾಳಜಿ ಇತ್ತಪ್ಪ ಅಂತಂದ್ರೆ ಈ ಮಕ್ಕಳಿಗೆ ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಡ್ಬೇಕಂತೇಳಿ ಮಕ್ಕಳೇ ಕೂಡ ತಮ್ಮ ಮುಂದೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ನೇಹಿತರೆ, ಈ ಒಂದು ಸರ್ಕಾರಿ ಮಾದರಿಯ ಪ್ರಾಥಮಿಕ ಶಾಲೆ ಈ ಬೋರ್ಗೆಯಲ್ಲಿ ಎಷ್ಟೊಂದು ಈ ಒಂದು ಮೂಲಭೂತ ಸೌಕರ್ಯಗಳ ಇಲ್ಲದೆ ಮಕ್ಕಳು ಯಾವ ರೀತಿ ಪರದಾಡುವಂತಾಗಿದೆ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅವರಿಗೆ ಕನಿಷ್ಠ ಪಕ್ಷ ಆ ಒಂದು ಊಟದ ವ್ಯವಸ್ಥೆಯಲ್ಲಿ ಅವರು ಒಂದು ಊಟದ ಕೋಣೆ ವ್ಯವಸ್ಥೆ ಯಾವ ರೀತಿ ಆಗಿದೆ ಅಂತಕ್ಕಂಥದ್ದನ್ನು ನಾವು ಈಗಾಗಲೇ ನೋಡ್ಬೋದು. ಸೊ ಇಂಥ ಒಂದು ಕೋಣೆಯಲ್ಲಿ ಮೇಲಿನಿಂದ ಆ ಒಂದು ಇದು ಬೀಳ್ತಾ ಇದೆ, ಮಣ್ಣು ಮತ್ತು ಕಲ್ಲು ಬೀಳ್ತಾ ಇದೆ. ಸೊ ಮಣ್ಣು ಮತ್ತು ಕಲ್ಲು ಬೀಳ್ತಾ ಇದ್ರು ಕೂಡ ಅವ್ರು ಹಾಗೆ ಅಡಿಗೆ ಮಾಡ್ತಾ ಇದಾರ, ಸಾಧ್ಯ ಆದಷ್ಟು ಶುಚಿತ್ವಗೊಳಿಸಿ ಅವ್ರು ಅಡಿಗೆ ಮಾಡ್ತಾ ಇದಾರೆ. ಸೊ ಇದೀಗ ತಾನೇ ಹೇಳಿದ್ರು ಏನಂತಂದ್ರೆ, ಸರ್ ಈಗ ತಾನೇ ಜಸ್ಟ್ ಕಲ್ಲು ಬಿಂತು ನಮ್ಮ ಮೇಲೆ ಬೀಳ್ತಿತ್ತು ಅಂತಂದ್ರು. ಸೊ ಏನಾಗಿದೆ ಪರಿಸ್ಥಿತಿ ಅಂತಂದ್ರೆ, ಮೇಗಿನಿಂದ ಆ ಕಲ್ಲುಗಳನ್ನು ಕೂಡ ಬಿದ್ದು ಈ ಒಂದು ಅಡಿಗೆಯಲ್ಲಿ ಕೂಡ ಕಲುಷಿತವಾಗುವ ಸಾಧ್ಯತೆಗಳದಾವು. ಸೊ ಯಾವಾಗಿದು ಅಡಿಗೆ ಮಾಡೋರ ಮೇಲೆ ಮುರಿದು ಬೀಳ್ತದ ಗೊತ್ತಿಲ್ಲ, ಇಲ್ಲಿ ಬಂದ ವಿದ್ಯಾರ್ಥಿಗಳ ಮೇಲೆ ಮುರಿದು ಬೀಳ್ತಕ್ಕಂಥದ್ದು ಗೊತ್ತಿಲ್ಲ. ಸೊ ಇಂಥ ಒಂದು ಅವ್ಯವಸ್ಥೆಯ ಆಗರ ನೋಡಿ ಕಣ್ಮುಚ್ಚಿ ಸುಮ್ಮನೆ ಕುಳಿತಿರ್ತಕ್ಕಂಥ ಇಲ್ಲಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಇನ್ನಾದರೂ ಎಚ್ಚೆತ್ತುಕೊಂಡು ಇವರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡ್ಬೇಕಂತೇಳಿ ಜನ ಆಗ್ರಹಿಸುತ್ತಿದ್ದಾರೆ. ಸೌಕರ್ಯಗಳ ಅಸ್ತವ್ಯಸ್ತ ಬಗ್ಗೆ ಇಲ್ಲಿನ ನಮ್ಮ ಗುರುಮಾತೆಯರೇ ಮಾತಾಡ್ತಾರ. ಸೊ ಅವರೇ ಏನಂತಾರೆ ಕೇಳೋಣ ಬನ್ನಿ. ನಾವು ಶಿಕ್ಷಕರಾಗಿ ವರ್ಕ್ ಮಾಡಕತ್ತೀವಿ ಸರ್. ಆದ್ರೆ ಇಲ್ಲಿ ಮೂಲಭೂತ ಸೌಕರ್ಯಗಳಂತ ಬಂದ್ರೆ ನೀರಿನ ವ್ಯವಸ್ಥೆ ಇಲ್ರಿ, ಶೌಚಾಲಯದ ವ್ಯವಸ್ಥೆ ಇಲ್ಲ. ಹೆಣ್ಮಕ್ಳು ಜಾಸ್ತಿ ಇರೋದ್ರಿಂದ ಹೆಣ್ಮಕ್ಳ ಒಂದು ಸ್ಟ್ರೆಂತ್ ನೋಡಿದಾಗ ಹುಡುಗರಿಗಿಂತ ಜಾಸ್ತಿ ಹುಡುಗಿಯರೇ ಇದಾರೆ. ಹಂಗಾಗಿ ಮೇನ್ ಆಗಿ ಅವ್ರಿಗೆ ಬೇಕಾಗಿರೋದು ಶೌಚಾಲಯದ ವ್ಯವಸ್ಥೆ, ಅದು ಇಲ್ಲ. ಅಂಡ್ ನೀರ್ ಇದ್ದಾರಿ, ಒಂದೇ ಟ್ಯಾಪ್ ಅದ, ಅದರಿಂದ ವಿದ್ಯಾರ್ಥಿಗಳಿಗೆ ಎಲ್ಲರಿಗೆ ಸರಿಯಾಗಿ ಸರಬರಾಜು ಆಗ್ತಿಲ್ಲ. ಇದನ್ನೆಲ್ಲ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ತಮ್ಮ ಗಮನಕ್ಕೆ ತಗೊಂಡ್ ಬಂದು ಅದನ್ನ ನಿವಾರಣೆ ಮಾಡ್ಬೇಕು ಅಂತ ಕೇಳ್ಕೊಂತೀವಿ. ಶಾಲೆಯ ಅವ್ಯವಸ್ಥೆಯ ಬಗ್ಗೆ ಇಲ್ಲಿನ ಶಾಲಾ ವಿದ್ಯಾರ್ಥಿನಿಯರೇ ಏನಂತಾರ ನೋಡೋಣ ಬನ್ನಿ. ಏನಮ್ಮ ನಿನ್ನ ಹೆಸರು? ನನ್ನ ಹೆಸರು ಅಕ್ಷತಾ ವಾಲಿಕರ್. ನಮ್ಮ ಶಾಲೆಯಲ್ಲಿ ಕೊಠಡಿಗಳ ವ್ಯವಸ್ಥೆ ಇಲ್ಲ. ಜಾಸ್ತಿ ಮಳೆ ಬಂದಾಗ ನಾವು ಕೊಠಡಿಗಳೆಲ್ಲ ನೀರ್ ತುಂಬ್ಕೋತಾವ್ರಿ. ನಾವು ಹೊರಗ್ ಕೂತ್ ಪಾಠ ಕೇಳ್ಬೇಕಾಗ್ತೈತ್ರಿ. ಮೊನ್ನೆ ಮಳಿ ಬಂದಾಗ ಅದು ಕೊಠಡಿ ಬಿದ್ದೈತ್ರಿ, ನಾವು ಬೇರೆ ಕ್ಲಾಸ್ನ್ಯಾಗ ಕೂತೀವ್ರಿ. ಅಡಿಗೆ ಅವರು ಯಾವ ರೀತಿ ಅಡಿಗೆಯನ್ನು ಮಾಡ್ತಾರ, ಅವರು ಯಾವ ಒಂದು ಸ್ಥಿತಿ ಒಳಗೆ ಇವತ್ತ ಭಯದ ವಾತಾವರಣದಲ್ಲಿ ಅವರು ತಮ್ಮ ಕೆಲಸವನ್ನು ನಿರ್ವಹಿಸ್ತಾ ಇದಾರತಕ್ಕಂಥದ್ದನ್ನ ಸ್ವತಃ ಅಡಿಗೆಯವರೇ ಮಾತಾಡ್ತಾರ, ಕೇಳೋಣ ಬನ್ನಿ. ಅಮ್ಮ ಹೇಳ್ರಿ, ಏನಾಗ್ತಾ ಇದೆ? ಅಡಿಗೆ ಕೋಲಿ ಇಲ್ರಿ ಸರ, ನಂಬಲ್ಲಿ ಒಟ್ಟು ಮ್ಯಾಕ್ ನೋಡಿದ್ರ ಒಟ್ಟು ಕಲ್ಗಳು ಉದುರ್ಲಾಕತ್ತಾವ್ರಿ. ಬರ್ತಾರ್ರಿ, ಹೋತಾರಿ, ನೋಡ್ತಾರಿ, ಹೋತಾರಿ, ಮಾಡ್ತೀನಿ ಅಂತಾರ, ಒಟ್ಟ ಮಾಡವಲ್ರಿ. ಕುಡಿ ನೀರಿಂದ ವ್ಯವಸ್ಥೆ ಅಲ್ರಿ ಮಕ್ಕಳಿಗೆ. ಅಲ್ಲಿ ಒಂದ್ ದಿವ್ಸ ಬಂದು ಅಂದ್ರ ಒಂದ್ ದಿವ್ಸ ಬರ್ಲಿಲ್ಲ ಅಂತಂದ್ರ ಅಲ್ಲಿ ಮಠಕ್ಕೆ ಹೋಗಿ ನೀರ್ ಕುಡಿದು ಬರ್ತಾರ ಹುಡುಗರು. ನೀರಿನ ವ್ಯವಸ್ಥೆ ಐತ್ರಿ ಸರ, ಆದ್ರ ಒಂದು ಏನ್ರ ಇಲ್ಲಿ ಮಾಡ್ಬೇಕ್ರಿ ಕುಡಿಲಕ್ಕ ಭೂಮಿ. ಅವ್ಯವಸ್ಥೆಯ ಆಗರವಾದ ಒಂದು ಶಾಲೆಯ ಸಮಸ್ಯೆ ಏನಂತಕ್ಕಂಥದ್ದನ್ನ ಇಲ್ಲಿನ ಗುರುಮಾತೆಯರು ಹೇಳ್ತಾರೆ, ಕೇಳೋಣ ಬನ್ನಿ. ನಮ್ಮ ಶಾಲೆಯಲ್ಲಿ ಜಾಸ್ತಿ ನಾವು ಇರೋದೆಲ್ಲ ಲೇಡೀಸ್ ಸ್ಟಾಫ್ ಜಾಸ್ತಿ ಇದೇವ್ರಿ. ಆದ್ರೆ ನಮ್ಗೆ ಇರುವಂತ ಫೆಸಿಲಿಟಿ ಏನು ಇಲ್ಲ ರೀ. ನಾವು ಲೇಡೀಸ್ ಸ್ಟಾಫ್ ಅಂತ ಹೇಳಿ ಒಂದು ರೂಮ್ ಇಲ್ಲ. ಮತ್ತೆ ನಮ್ಗೆ ಎಲ್ಲರೇ ಶೌಚಾಲಯಕ್ಕೆ ಹೋಗ್ಬೇಕಂತಂದ್ರೆ ಬಹಳ ಪ್ರಾಬ್ಲಮ್ ಆಗುತ್ತೆ. ಅದನ್ನ ನೀವು ಒಂದ್ ಸ್ವಲ್ಪ ನಿವಾರಣೆ ಮಾಡಿದ್ರೆ ನಮ್ಗೆ ಬಹಳ ಒಳ್ಳೇದಾಗುತ್ತೆ. ನಮ್ಮ ಸ್ಕೂಲಲ್ಲಿ 500ಕ್ಕಿಂತ ಜಾಸ್ತಿ ಸ್ಟ್ರೆಂತ್ ಇದೆ. ಮತ್ತೆ ನಮ್ಮ ಹುಡುಗರು ಜಾಸ್ತಿ, ಅವು ಎಲ್ಲ ಹೊರಗಡೆ ಹೋಗ್ತಾವು. ಮತ್ತೆ ನಮಗೂ ಒಂದ್ ಸ್ವಲ್ಪ ಫೆಸಿಲಿಟಿ ಮಾಡ್ಕೊಟ್ರೆ ಬಹಳ ಒಳ್ಳೇದಾಗ್ತದ್ರಿ ಸರ್. ಏನ್ ಆಗಿ ಹೋಗಿದೆ ಅಂತ ನಾನು ಇವಾಗ ಹೇಳ್ತಾ ಇದ್ದೀನಿ ಅಂತಂದ್ರೆ, ಯಥಾ ರಾಜ ತಥಾ ಪ್ರಜಾ. ನಮ್ಮ ಸಿಂದಗಿ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಯಾದಂಥ ಮಾಂತೇಶ್ ಯಡ್ರಾಮಿ ಅವರು ಈ ಒಂದು ಪ್ರಭಾರವಾಗಿ ಅವರು ಮೊದಲೇ ಕೆರಟಿಯಲ್ಲಿ ಮುಖ್ಯ ಗುರುಗಳಾಗಿ ಕಾರ್ಯನಿರ್ವಹಿಸಿದ್ರು. ಸೊ ಅಲ್ಲಿ ತೃಪ್ತಿಕರ ಸೇವೆ ಎಷ್ಟರ ಮಟ್ಟಿಗೆ ಸಲ್ಲಿಸಿದ್ರು ಅದು ಅವರಿಗೆ ಗೊತ್ತು. ಅದಾದ ನಂತರ ಬಿಸಿ ಊಟಕ್ಕೆ ಬಂದ್ರು. ಸೊ ಬಿಸಿ ಊಟದಲ್ಲಿ ಕೂಡ ಎಷ್ಟು ತೃಪ್ತಿಕರ ಸೇವೆಯನ್ನು ಸಲ್ಲಿಸಿದಾರ ಅನ್ನೋದು ಅದು ಅವರನ್ನೇ ನಾವು ಕೇಳಬೇಕಾಗ್ತದ. ಇವತ್ತಿನ ದಿನ ಈ ಒಂದು ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ಕಾರ್ಯಭಾರ ವಹಿಸಿಕೊಂಡ ನಂತರ ನಾನು ಸುಮಾರು ಶಾಲೆಗಳಿಗೆ ಭೇಟಿ ನೀಡಿದ್ದೀನಿ. ಭೇಟಿ ನೀಡಿರ್ತಕ್ಕಂಥ ಸಂದರ್ಭದಲ್ಲಿ ಯಾವ ಒಂದು ಶಾಲೆಯಲ್ಲೂ ಕೂಡ ಇವತ್ತಿನವರೆಗೂ ಮೂಲಭೂತ ಸೌಲಭ್ಯಗಳನ್ನು ಅವ್ರಿಗೆ ಒದಗಿಸ್ಲಿಕ್ಕಾಗಿಲ್ಲ. ಈ ಮಕ್ಕಳ ಕೇಳುವ ಮಾತನ್ನು ನಾವು ಕೇಳಿದ್ರ, ಮಾಂತೇಶ್ ಯಡ್ರಾಮಿ ಅವರೇ, ನಿಮ್ಗ ನಾಚಿಕೆಗೇಡಿತನ ಸಂಗತಿ, ನಿಮ್ಗ ನಾಚಿಕೆ ಆಗ್ಬೇಕು. ಯಾಕಂತಂದ್ರ ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡ್ಲಿಕ್ಕೆ ಆಗದೆ ಇದ್ದಾಗ ನೀವು ಯಾಕೆ ಆ ಹುದ್ದೆಯಲ್ಲಿ ಮುಂದುವರಿತೀರಾ ಅಂತಕ್ಕಂಥದ್ದನ್ನ ಪ್ರಶ್ನೆ ಜನ ಕೂಡ ಮಾಡ್ತಾ ಇದ್ದಾರ. ನೀವು ಇವತ್ತ ಇದನ್ನ ಈ ಎಲ್ಲ ಮಕ್ಕಳಿಗೆ ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡ್ಬೇಕಂತೇಳಿ ಈ ಮಕ್ಕಳು ಕೂಡ ಆಗ್ರಹಿಸ್ತಾ ಇದ್ದಾರ.
ಸೊ ನೋಡೋಣ ಎಷ್ಟರ ಮಟ್ಟಿಗೆ ನೀವು ಇದರ ಮೇಲೆ ಕಾರ್ಯಪ್ರವೃತ್ತರ ಆಗ್ತೀರಿ ಅಂತಕ್ಕಂಥದ್ದನ್ನ ಜನನೇ ಕಾದ್ ನೋಡ್ತಾ ಇದ್ದಾರೆ. ಯಾವ ರೀತಿ ಆಗಿದೆ ಅಂತಂದ್ರೆ ಈ ಪ್ರಾಣಿ ಪಕ್ಷಿಗಳು ಆ ನೀರಿಲ್ಲದೆ ಅವು ಯಾವ ರೀತಿ ಒಂದು ನೀರನ್ನು ಹುಡುಕಾಡ್ತಾ ಹೋಗ್ತಾವಲ್ಲ, ಸೊ ಆ ರೀತಿ ಇಲ್ಲಿನ ಶಾಲಾ ಮಕ್ಕಳು ಕೂಡ ಆ ನೀರನ್ನು ಹುಡುಕಾಡ್ತಾ ಇಲ್ಲಿ ಯಾವುದೋ ಒಂದು ಮಠ ಇದೆ ಅಂತ ಅಲ್ಲಿ ಮಠಕ್ಕೆ ಹೋಗ್ಬೇಕಾದಂತ ಪರಿಸ್ಥಿತಿ ಬಂದೋದಿದೆ ಅಂತೇಳಿ ಸ್ವತಃ ಅಡಿಗೆಯವರು ಏನದ ನಮ್ಮ ಮುಂದೆ ತಮ್ಮ ಮಳಲನ್ನು ತೋಡಿಕೊಂಡ್ರು. ಸಿಂದಗಿ ತಾಲೂಕಿನ ಬೋರ್ಗಿ ಗ್ರಾಮದಲ್ಲಿ ನಾನು ಇವತ್ತ ಶಾಲಾ ಆವರಣದಲ್ಲಿ ಬಂದಿದ್ದೇನೆ. ಈ ಒಂದು ಬೋರ್ಗಿ ಗ್ರಾಮಕ್ಕೆ ವಿಸಿಟ್ ಮಾಡಿದಾಗ ಯಥಾ ರಾಜ ತಥಾ ಪ್ರಜೆ ಅಂತಕ್ಕಂಥ ವಾಸ್ತವಿಕ ಸತ್ಯವನ್ನು ನಾವು ಇಲ್ಲಿ ನೋಡ್ಬೋದು. ಇವತ್ತಿನ ದಿನ ಏನಾಗಿದೆ ಅಂತಂದ್ರೆ ಸ್ವಂತ ವೇತನ ಎಂಬ ಕತ್ತೆಯ ಮೇಲೆ ಸವಾರಿ ಮಾಡುತ್ತಿರುವ BEO ಮಾಂತೇಶ್ ಯಡ್ರಾಮಿ ಅವರೇ, ಇವತ್ತು ನೀವು ಸ್ವಂತ ವೇತನ ಎಂಬ ಕತ್ತೆಯ ಮೇಲೆ ಸವಾರಿ ಮಾಡ್ತಾ ಇದ್ದೀರಿ ಅಂತಕ್ಕಂಥದ್ದನ್ನ ಈ ಒಂದು ಶಾಲೆಯ ಪರಿಸ್ಥಿತಿಯನ್ನು ನೋಡಿದಾಗ ನಮ್ಗೆ ಕಂಡು ಬರ್ತದ. ಸೊ ಯಾಕೆ ನಾನು ಈ ಮಾತನ್ನ ನಿಮ್ಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನು ಕೂಡ ತಾವು ಒದಗಿಸಿಕೊಡುವಲ್ಲಿ ವಿಫಲವಾಗಿದ್ದೀರಿ ಅಂತಕ್ಕಂಥದ್ದು ಮಾತನ್ನ ಸ್ವತಃ ಇಲ್ಲಿನ ಮಕ್ಕಳು ಮತ್ತು ಊರಿನ ಗ್ರಾಮಸ್ಥರೇ ನಮ್ಮ ನ್ಯೂಸ್ ಚಾನೆಲ್ ಮುಂದೆ ತಮ್ಮ ಅಭಿಪ್ರಾಯವನ್ನ ಹೇಳಿಕೊಂಡ್ರು. ಅದೇ ರೀತಿ ಅವರ ಎಲ್ಲ ಶಿಕ್ಷಕ ವರ್ಗದವರು ಕೂಡ ತಮ್ಮ ಇಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇರುವುದನ್ನು ಕೂಡ ತಮ್ಮ ಅಳಲನ್ನು ನಮ್ಮ ಚಾನೆಲ್ ಮುಂದೆ ತೋಡಿಕೊಂಡ್ರು. ಎಲ್ಲಾ ಸೌಲಭ್ಯಗಳು ಸರ್ಕಾರಿ ಶಾಲೆಯಲ್ಲಿ ಓದುವ ಮಕ್ಕಳಿಗೆ ಸಿಗಬೇಕು ಅನ್ನೋದೇ ಸದ್ಯಕ್ಕೆ ಸಾರ್ವಜನಿಕರ ಆಗ್ರಹವಾಗಿದ್ದು, ಇನ್ನು ಮುಂದೆಯಾದ್ರೂ ಅಲ್ಲಿನ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಮಕ್ಕಳಿಗೆ ಎಲ್ಲ ವ್ಯವಸ್ಥೆಯನ್ನ ಕಲ್ಪಿಸಿಕೊಡ್ತಾರಾ ಕಾದು ನೋಡಬೇಕಿದೆ. ಇನ್ನು ಮುಂದೆಯಾದ್ರೂ ಈ ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸಲಿ ಅನ್ನೋದೇ ನಮ್ಮ ಚಾನೆಲ್ನ ಆಶಯ. ಪಬ್ಲಿಕ್ ನ್ಯೂಸ್ 6 ಚಾನೆಲ್, ವಿಜಯಪುರ. ಸಂಗಮೇಶ್ MK ಸಂಪಾದಕರು ಹಾಗೂ ಶ್ರೀಶೈಲ ಗುರಗೊಂಡಗಿ ಉಪಸಂಪಾದಕರು.